ಇದ್ದೀರಾ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾ ಆಲೂರ್. ಮನೆಯಿಂದಲೇ IVF ಅನ್ನೋ ಹೊಸ ವಿನೂತನವಾದ ಪರಿಕಲ್ಪನೆಯೊಂದಿಗೆ ಹೊಸ ಕ್ರಾಂತಿಯನ್ನ ಮೂಡಿಸ್ತಿರುವಂತಹ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಮತ್ತು ಸಂಸ್ಥಾಪಕಿಯಾದಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಗುಡಿಗೆ ಬಂದರೆ ಹೇಗೆಲ್ಲ ಪ್ರಯೋಜನವನ್ನ ಪಡ್ಕೊಳ್ಬಹುದು. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ IVF ಸೆಂಟರ್ಸ್ ಇದೆ, ಆದರೆ ನಮ್ಮ ಗರ್ಭಗುಡಿ ಎಲ್ಲ ಸೆಂಟರ್ಸ್ನಂತಲ್ಲ, ಸಾಕಷ್ಟು ಎಥಿಕ್ಸ್ ಅನ್ನ ಇರಿಸ್ಕೊಂಡಿರೋ ಅಂತ ಒಂದು IVF ಸೆಂಟರ್ ಆಗಿರೋದ್ರಿಂದಲೇ ಇಂಡಿಯಾದ ಟಾಪ್ 10 IVF ಸೆಂಟರ್ಸ್ ಅಲ್ಲಿ ಒಂದು ಪ್ರತಿಷ್ಠಿತ IVF ಸೆಂಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಗರ್ಭಗುಡಿ. ಬನ್ನಿ ಡಾಕ್ಟರ್ ಇಂದ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ಡಾಕ್ಟರ್, ಪ್ರಾರಂಭದಲ್ಲೇ ನಾನು ಒಂದು ಬಹಳ ಕಾಮನ್ ಆದಂಥ ಪ್ರಶ್ನೆ ಕೇಳ್ತೀನಿ. IVF ಟ್ರೀಟ್ಮೆಂಟ್ ಅನ್ನೋದು, IVF ಸೆಂಟರ್ಸ್ ಅನ್ನೋದು ಜಗತ್ತಿನಾದ್ಯಂತ, ಅದರಲ್ಲೂ ನಮ್ಮ ಬೆಂಗಳೂರಿನಾದ್ಯಂತ ಅಂತೂ ಏನು ಹೇಳ್ತಾರೆ, ಮಶ್ರೂಮ್ಸ್ ಥರ ಎಲ್ಲ ನಾಯಿ ಕೊಡೆ ಥರ ಎಲ್ಲ ಕಡೆ ಎದ್ದು ಬಿಟ್ಟಿದೆ. ಆದರೆ ಯಾರಾದರೂ ಒಬ್ಬ ಸಾಮಾನ್ಯ IVF ಟ್ರೀಟ್ಮೆಂಟ್ಗೆ ವೈ ಹಿ ಶುಡ್ ಆಪ್ಟ್ ಗರ್ಭಗುಡಿ, ಹೌ ಸ್ಪೆಷಲ್ ಇಟ್ ಇಸ್ ಫ್ರಮ್ ಅದರ್ ಸೆಂಟರ್ಸ್ ಅಂತ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡ್ತೀರಾ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಕ್ಚುಲಿ ತುಂಬ ಜನ ಇವಾಗ IVFನ ಒಂದು ದೊಡ್ಡ ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ತುಂಬ ಕಡೆ ಮಶ್ರೂಮಿಂಗ್ ಆಗಿದೆ. ಬಟ್ ಎಲ್ಲ ಕಡೆ ಆ ಎಥಿಕಲ್ ಟ್ರೀಟ್ಮೆಂಟು, ಆ ಮಾರಲ್ ಟ್ರೀಟ್ಮೆಂಟು ಪರ್ಫೆಕ್ಟಾಗಿ ಮಾಡೋದು ತುಂಬ ಕಮ್ಮಿ. ಸೊ ಎಲ್ಲ ಕಟ್ ಕಾರ್ನರ್ಸ್, ಆಫರ್ಸ್ ಅಂತ ಬಿಡೋದು, ಪ್ಯಾಕೇಜಸ್ ಅಂತ ಬಿಡೋದು, ಸಬ್ಸ್ಟ್ಯಾಂಡರ್ಡ್ ಇಂಜೆಕ್ಷನ್ಸ್ ಕೊಡೋದು, ಆಮೇಲೆ ನಿಮ್ಗೆ ಒಂದು ಮಾಡಿಸ್ಕೊಂಡ್ರೆ ಇನ್ನೊಂದು ಫ್ರೀ, ಆ ಥರ ಒಂಥರ ಕಮಾಡಿಟಿ ಮಾಡಿಬಿಟ್ಟಿದ್ದಾರೆ. ಬಟ್ ಈ IVF ಟ್ರೀಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋದು ಎಥಿಕ್ಯಾಲಿಟಿ, ಮೊರಾಲಿಟಿ. ಸೊ ಅವೆರಡೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬರಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಏನಿದೆ, SOPs, ಅದು ಕರೆಕ್ಟಾಗಿ ಫಾಲೋ ಆಗಬೇಕು ಒಂದು IVF ಸೆಂಟ್ರಲ್ಲಿ ನಿಮ್ಗೆ ಫೈನಲಾಗಿ ಸಕ್ಸಸ್ ರೇಟ್ಸ್ ಬರಬೇಕು ಅಂದರೆ. ಆಮೇಲೆ ಟೀಮ್ ಅಂತ ಏನಿದೆಯಲ್ಲ, ಸ್ಟಾರ್ಟಿಂಗ್ ಫ್ರಮ್ ಸೆಕ್ಯೂರಿಟಿ ಗಾರ್ಡ್ ಟು ದ ಎಂಬ್ರಿಯಾಲಜಿಸ್ಟ್ ಇನ್ಸೈಡ್, ಎವ್ರಿಬಡಿ ಪ್ಲೇಸ್ ದೇರ್ ಓನ್ ಒಂಥರ ಡೆಫಿನೆಟಾಗಿ ಒಂದು ಯುನೀಕ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಸೊ ಎಲ್ಲ ರೋಲು ಮುಖ್ಯ. ಸೊ ಆ ಟೀಮ್ ಅನ್ನೋದು ಗರ್ಭಗುಡಿಲಿ ತುಂಬ ಸ್ಟ್ರಾಂಗ್ ಇದೆ. ಆಮೇಲೆ ನಮ್ಮ ಫ್ರಂಟ್ ಆಫೀಸ್ ಸ್ಟಾಫ್ಸ್ ಕೂಡ ನಾವು ಯಾವ ಥರ ಟ್ರೈನ್ ಮಾಡಿದ್ದೀವಿ ಅಂದರೆ, ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಪೇಷಂಟ್ಸ್ ಜೊತೆ. ಯಾಕಂದರೆ ಒಬ್ರು ಯಾವ ಕಪಲ್ ಮಗು ಇಲ್ಲ ಅಂತ ಬಂದಿದ್ದಾರೆ, ಅವ್ರು ತುಂಬ ಎಮೋಷ್ನಲಿ ವೀಕ್ ಇರ್ತಾರೆ. ಸೊ ಅವ್ರನ್ನ ನಾವು ಜಸ್ಟ್ ಒಂದು ಬಿಸ್ನೆಸ್ ಇದ್ರ ಥರ ನೋಡಬಾರ್ದು. ಸೊ ನಮ್ಮ ಫ್ರಂಟ್ ಆಫೀಸ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೌನ್ಸಿಲರ್ಸ್ ಅವ್ರ ಜೊತೆ ಕನೆಕ್ಟ್ ಆಗ್ತಾರೆ, ಡಾಕ್ಟ್ರು ಒಳಗಡೆ ಬಂದಾಗ ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಂಬ್ರಿಯಾಲಜಿಸ್ಟ್ಗಳು ಬೆಸ್ಟ್ ಇನ್ ದ ವರ್ಲ್ಡ್ ಅವರಿದ್ದಾರೆ. ಯಾಕಂದರೆ ಒಂದು ದೇಹದಲ್ಲಿ ಕಾರ್ಯ ಮಾಡಬೇಕಾಗಿರೋದು ಹಾರ್ಟ್, ಅದು ಎಷ್ಟು ಚೆನ್ನಾಗಿ ಪಂಪ್ ಮಾಡಬೇಕು ಅಂದರೆ ಇಡೀ ಆರ್ಗನ್ಸಿಗೆ ಕಳಿಸ್ಬೇಕು. ಅದೇ ಥರ ನಮ್ಮ ಎಂಬ್ರಿಯಾಲಜಿ ಟೀಮ್. ಸೊ ಅಲ್ಲಿ ಅದು ಏನಂತೀರ, ಅದು ಮೋಸ್ಟ್ ಮೈಕ್ರೋಸ್ಕೋಪಿಕ್ ಇದು ಎಂಬ್ರಿಯೋಸ್ ಬೆಳೆಯುತ್ತೆ. ಸೊ ಪ್ಯೂರೆಸ್ಟ್ ಪ್ಲೇಸ್ ಇರಬೇಕದು. ಸೊ ಅಲ್ಲಿ ಟೆಕ್ನಾಲಜಿ ತುಂಬ ಚೆನ್ನಾಗಿರಬೇಕು, ಸೈಂಟಿಫಿಕ್ ಆಗಿರಬೇಕು, ಟೀಮ್ ಆಫ್ ಎಂಬ್ರಿಯಾಲಜಿಸ್ಟ್ ಆ್ಯಂಡ್ ಡಾಕ್ಟರ್ಸ್ ಸರಿ ಕೆಲಸ ಮಾಡಬೇಕು. ಆವಾಗಲೇ ಅದು ಒಳ್ಳೆ ಕ್ವಾಲಿಟಿ ಎಂಬ್ರಿಯೋಸ್ ಬರೋದು. ನೀವೇನಾದರೂ ಅದು ಏರ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಬಿಟ್ರೆ ನೀವು ಎಂಬ್ರಿಯಾಲಜಿಲಿ ಇಡೀ ಮಂತ್ ನಿಮ್ಮ ಸಕ್ಸಸ್ ರೇಟ್ 0 ಆಗುತ್ತೆ. ಯಾವ ಎಂಬ್ರಿಯೋನು ಬೆಳೆಯಲ್ಲ, ಯಾವುದು ಇಂಪ್ಲಾಂಟ್ ಆಗಲ್ಲ, ಅಷ್ಟು ಕಷ್ಟ ಅದು. ಸೊ ಎಲ್ಲ ಕಡೆ ಸುಮ್ಮನೆ ಸೆಂಟ್ರ್ ತೆಗೆದ್ಬಿಟ್ಟು ದೊಡ್ಡ ಆಫರ್ಸ್ ಹಾಕ್ಬಿಟ್ರೆ ಆಗಲ್ಲ. ಅದು ಒಳಗಡೆ ತುಂಬ ಕೋರಲ್ಲಿ ಕೆಲಸ ನಡೀಬೇಕು. ಆ ರೀತಿಯಲ್ಲಿ ನೋಡಿದ್ರೆ ನಮ್ಮ ಟೀಮು, ನಮ್ಮ ಟೆಕ್ನಾಲಜೀಸು, ನಮ್ಮದು ಹೋಲಿಸ್ಟಿಕ್ ಟ್ರೀಟ್ಮೆಂಟು, ಗರ್ಭಗುಡಿ ರಿಯಲಿ ಸ್ಟ್ಯಾಂಡ್ಸ್ ಅಪಾರ್ಟ್. ದಟ್ ಈಸ್ ಯೂಶಲಿ ಸೀನ್ ಇನ್ ಆರ್ ಸಕ್ಸಸ್ ರೇಟ್ಸ್. ಎವ್ರಿ ಮಂತ್ ನಾವು ಸಕ್ಸಸ್ ರೇಟ್ಸ್ನ ಆಡಿಟ್ ಮಾಡ್ತೀವಿ. ಕ್ರಾಸಸ್ 60 to 70% ಯೂಶಲಿ. 80-90 ಎಲ್ಲ ಹೋಗ್ಬಿಟ್ಟಿದೆ ನಮ್ಮದು. ವರ್ಲ್ಡ್ ಓವರ್ ಬರೀ 35 to 45% ಕ್ಲೇಮ್ ಮಾಡ್ತಾರೆ. ಬಟ್ ದ ವೇ ವಿ ವರ್ಕ್ ನಮ್ದು ತುಂಬ ಯೂನೀಕ್ ಇದೆ. ಜೊತೆಗೆ ನಿಮ್ಮದು ಟ್ಯಾಗ್ ಲೈನ್ ತುಂಬ ಚೆನ್ನಾಗಿದೆ ಡಾಕ್ಟರ್. ಎಥಿಕ್ಸ್ಗೆ ಎಷ್ಟು ಬೆಲೆ ಕೊಡ್ತೀರಾ, ಇಟ್ ಆ್ಯಕ್ಚುಲಿ ಸೇಸ್. ಸೊ ಮೂವಿಂಗ್ ಆನ್, ನಿಮಗೆ ಇತ್ತೀಚೆಗಷ್ಟೇ ಒಂದು ಅದ್ಭುತವಾದಂತಹ ಒಂದು ಅವಾರ್ಡೇ ಸಿಕ್ಕಿದೆ ಅಂತಲೇ ಹೇಳ್ಬಹುದು. ಟಾಪ್ 10 ಇಂಡಿಯನ್ ಹಾಸ್ಪಿಟಲ್ಸ್ ಅಲ್ಲಿ IVF ಸೆಂಟರ್ಸ್ ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ ನಮ್ಮ ಗರ್ಭಗುಡಿ. ಒನ್ ಆಫ್ ದಿ ಬೆಸ್ಟ್ IVF ಸೆಂಟರ್ ಅನ್ನೋ ಒಂದು ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ ನಿಮ್ಮ ಗರ್ಭಗುಡಿ ಸೆಂಟರ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಮತ್ತೆ ಹೇಳ್ತಾ, ಡಾಕ್ಟರ್, ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯನ್ನ ನೀವು ಮಾಡಿದ್ದೀರಾ, IPL. ಸೊ IPL ಬಗ್ಗೆ ಮಾತಾಡಿ ಡಾಕ್ಟರ್. ಕೋವಿಡ್ ಟೈಮ್ಸಲ್ಲಿ ಆ್ಯಕ್ಚುಲಿ ನಮ್ಗೆ ಈ ಐಡಿಯಾ ಬಂದಿದ್ದು IPL ಅಟ್ ಹೋಮ್ ಅಂತ. ತುಂಬ ಯೂನೀಕ್ ಕಾನ್ಸೆಪ್ಟ್ ಇದು. ಫಸ್ಟು ನಮಗೆ ಗರ್ಭಗುಡಿಲೇ ಸ್ಟಾರ್ಟ್ ಮಾಡಿದ್ದು. ಇಂಜೆಕ್ಷನ್ಸ್, ಫಾರ್ಮಸಿ, ಲ್ಯಾಬ್ ಯಾಕೆ ನಾವು ಮನೆಗೆ ತಲುಪಿಸ್ಬಾರ್ದು ಅಂತ. ಸಡನ್ನಾಗಿ ಎಲ್ಲ ಫುಲ್ ಸಿಟಿ ಲಾಕ್ಡೌನ್ ಆಗೋಯ್ತು.
ಯಾರು ಬರ್ಲಿಕ್ಕೂ ಆಗಲಿಲ್ಲ, ಯಾರು ಹೋಗ್ಲಿಕ್ಕೂ ಆಗಲಿಲ್ಲ. ಬಟ್ ಎಲ್ಲಾರ್ದು ಟ್ರೀಟ್ಮೆಂಟ್ ಅರ್ಧದಲ್ಲಿ ನಿಂತೋಯ್ತು. ಹಾಗಿಲ್ಲ, ಆಗ್ಬಾರ್ದಲ್ಲ ಪಾಪ. ಎಷ್ಟೊಂದು ಲಕ್ಷ ಖರ್ಚು ಮಾಡಿ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಗಿತ್ತು, ಬಟ್ ಅವ್ರಿಗೆ ಇಂಜೆಕ್ಷನ್ ಟೈಮಿಗೆ ತಲುಪಲೇಬೇಕು. ಅದಕ್ಕೆ ಅವರಂತೂ ಬರಲಿಕ್ಕಾಗಲಿಲ್ಲ. ನಾವೇ PPE ಕಿಟ್ಸ್ ಹಾಕೊಂಡು ಅಲ್ಲಿ ಹೋಗ್ಬೋದಲ್ಲ. ಸೊ ಅದು ನಮ್ಮ ಮೈಂಡಿಗೆ ಸ್ಟ್ರೈಕ್ ಆಯಿತು. ಆ್ಯಂಡ್ ವಿ ಗಾಟ್ ದಿಸ್ ಯುನೀಕ್ ನೇಮ್ IPL ಅಟ್ ಹೋಮ್ ಅಂತ. ಅದು ಇವಾಗ ಆಲ್ಮೋಸ್ಟ್ IVF ಅಟ್ ಹೋಮ್ ಅಂತ ಕನ್ವರ್ಟ್ ಆಗ್ತಾ ಇದೆ. ವರ್ಕಿಂಗ್ ವಿಮೆನ್ಗೆ ಮನೆಗೆ ಇಂಜೆಕ್ಷನ್ಸ್ ತಲುಪಿಸ್ತೀವಿ. ಎಂಬ್ರಿಯೋ ಟ್ರಾನ್ಸ್ಫರ್ ಆದವರು ಅಕಸ್ಮಾತ್ ಏನಾರ ಬೇರೆ ಪಾರ್ಟ್ಸ್ ಆಫ್ ಕರ್ನಾಟಕದಿಂದ ಬಂದಿದ್ರೆ ನಮ್ಮದು ಫ್ರೀ PG ಇದೆ. ಸೊ PGಲೇ ಇರ್ತಾರೆ. ತುಂಬ ಹೈಜಿನಿಕ್ ಆಗಿದೆ ಫುಲ್ಲು. ನೀವು ಬೇರೆ PGs ನೋಡಿರ್ಬೋದು, ಎಷ್ಟು ಒಂಥರ ಕೊಳಕು ಅದರಲ್ಲೆಲ್ಲ ಇರಬೇಕು. ಮತ್ತು ದುಡ್ಡು ಕಾಂಪ್ರಮೈಸ್ ಮಾಡಿದ ತಕ್ಷಣ ಅಲ್ಲಿ ಡರ್ಟ್ ಇರುತ್ತೆ. ಬಟ್ ನಮಗೆ ಅದು ತುಂಬ ನೀಟ್ ಇರಬೇಕು ಸರೌಂಡಿಂಗ್ಸ್ ಫಾರ್ ದೆಮ್ ಟು ಕನ್ಸೀವ್. ಸೊ ನಮ್ಮವರೇ ಹೋಗ್ಬಿಟ್ಟು ಅಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ, ಲ್ಯಾಬಿಂದ ಹೋಗ್ಬಿಟ್ಟು ಬ್ಲಡ್ ಡ್ರಾ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅಲ್ಲಿ ಫುಡ್ ಸರ್ವಿಸಸ್ ಎಲ್ಲ ತುಂಬ ಚೆನ್ನಾಗಿದೆ, ಫ್ರೀ PG ಇದೆ. ಆಮೇಲೆ ನಮ್ಮ ನರ್ಸಿಂಗ್ ಅವರು ಅದೇ ಪಾರ್ಟ್ ಆಫ್ ದ ಬಿಲ್ಡಿಂಗಲ್ಲಿ ಇರೋದ್ರಿಂದ ಮೆಡಿಕಲ್ ಎಮರ್ಜೆನ್ಸೀಸ್ಗೆ ಏನಾರ ಪ್ರಾಬ್ಲಮ್ಸ್ ಆದರೆ ಬೇಗ ಗೊತ್ತಾಗತ್ತೆ ನಮಗೆ. ಕೇರ್ ಚೆನ್ನಾಗಿದೆ. ಹಾಸ್ಪಿಟ್ಲ್ ಪಕ್ಕನೇ ಇರೋದ್ರಿಂದ ತುಂಬ ಈಸಿ. ಅವ್ರಿಗೊಂಥರ ಸೆಕ್ಯೂರಿಟಿ ಇರುತ್ತೆ ಜನರಿಗೆ. ಪಾಪ ಬೇರೆ ಬೆಳಗಾಂ, ರಾಯಚೂರು ಎಲ್ಲ ಕಡೆಯಿಂದ ಬಂದಿರ್ತಾರೆ ಹೆಂಗಸರು. ಅವ್ರಿಗೆ 15-30 ದಿವಸ ಅವ್ರ ಗಂಡಸರು ಇಲ್ಲಿ ಕೂರಕ್ಕಾಗಲ್ಲ, ಅವ್ರ ಕೆಲ್ಸಕ್ಕೆ ಹೋಗಬೇಕು. ಸೊ ಇವ್ರು ಇಲ್ಲಿರ್ತಾರೆ, ಅವ್ರು ವಾಪಸ್ ಹೋಗ್ತಾರೆ. ಸೊ ವಿ ಟೇಕ್ ಕೇರ್ ಆಫ್ ದೆಮ್. ದಟ್ಸ್ ರಿಯಲಿ ನೈಸ್ ಡಾಕ್ಟರ್. ಸೊ ಈಗ ನೇರವಾಗಿ ನಿಮ್ಮ ಸೆಂಟರ್ಗೆ ವಾಕ್-ಇನ್ ಆಗಿರೋವಂಥವ್ರಿಗೆ ಜೊತೆಗೆ ಈ IPLಗೆ ಏನು ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಇಬ್ಬರಿಗೂ ಅಂತ ನೀವು ತಿಳಿಸ್ಬೋದಾ, ಡಿಫ್ರೆನ್ಶಿಯೇಟ್ ಮಾಡಿ? ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಪಲ್ ಬಂದಿದ್ದಾರೆ, ಅವ್ರಿಗೆ IVF ಡಿಸೈಡ್ ಆಗುತ್ತೆ ಅಂದರೆ ಅವತ್ತಿನ ದಿವಸ ಅವ್ರು ಬಂದ್ಬಿಟ್ಟು ಬ್ಲಡ್ ಟೆಸ್ಟು ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ಇಂಜೆಕ್ಷನ್ ಡೋಸ್ ಡಿಸೈಡ್ ಮಾಡಿಬಿಟ್ಟು ಕೇಸ್ ಶೀಟಲ್ಲಿ ಬರ್ದು ಹೋದರೆ, ಇನ್ನು ಮಿಕ್ಕಿದ ದಿವಸ ಎಲ್ಲ ನಾವೇ ಹೋಗ್ಬಿಟ್ಟು ಅವ್ರಿಗೆ ಎವ್ರಿ ಡೇ ಇಂಜೆಕ್ಷನ್ಸ್ ಕೊಡ್ತಾ ಇರ್ತೀವಿ. IPL ಆದರೆ ಇಫ್ ದೇ ಆಪ್ಟ್ ಫಾರ್ IVF ಅಟ್ ಹೋಮ್. ವರ್ಕಿಂಗ್ ವಿಮೆನ್ ಆದರೆ ಅವ್ರು ವರ್ಕ್ ಫ್ರಮ್ ಹೋಮ್ ಇದ್ರೆ ನಾವೇ ಹೋಗ್ಬಿಟ್ಟು ಅವ್ರು ಇನ್ ಬಿಟ್ವೀನ್ ಇಂಜೆಕ್ಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. 5 ದಿವಸಕ್ಕೆ ಒಂದ್ಸಲಿ ಅವ್ರು ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಲೇಬೇಕು. ಎಗ್ ಗ್ರೋತ್ ಎಲ್ಲ ಯಾವ ಥರ ಆಗಿದೆ, ಒಳಗಡೆ ಯಾವ ಥರ ರೆಸ್ಪಾನ್ಸ್ ಇದೆ, ನಾವು ನೋಡ್ಕೊಳ್ಳೇಬೇಕು. ಸ್ಕ್ಯಾನ್ ಮೆಷಿನ್ನ ಮನೆಗೆ ತೊಗೊಂಡೋಗೋ ರೂಲ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬರಲೇಬೇಕು. ಒಂದು ಸ್ಕ್ಯಾನಿಗೆ ಬಂದು ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಹೋದರೆ ನೆಕ್ಸ್ಟ್ ಅವರು ಎಗ್ ಪಿಕಪ್ಗೆ ಬರೋದು. ಸೊ ವಿಸಿಟ್ಸ್ ಎಲ್ಲ ತುಂಬ ಕಮ್ಮಿ ಆಗೋಯ್ತು, ಟ್ರಾವೆಲ್ ಕಮ್ಮಿ ಆಯಿತು, ಕೋವಿಡ್ ಎಕ್ಸ್ಪೋಜರ್ ಕಮ್ಮಿ ಆಯಿತು. ಆ ರಶಲ್ಲಿ ಬರೋದು, ಸ್ಟ್ರೆಸ್ಸು ತುಂಬಾ ಡಿಫ್ರೆನ್ಸ್ ಆಗ್ತಾ ಇದೆ. ಸಕ್ಸಸ್ ರೇಟಲ್ಲೂ ಇದು ಬಿಂಬಿಸ್ತಾ ಇದೆ. ಸೊ ಡಾಕ್ಟರ್, ಬರೀ ಮೆಡಿಸಿನ್ಸನ್ನು ಮಾತ್ರ ಮನೆಗೆ ತಲುಪಿಸ್ತಾ ಇದ್ದಂತಹ ಒಂದು ಕಾಲವಿತ್ತು. ಆದರೆ ಇವಾಗ ನಿಮ್ಮಿಂದನೇ ಒಂದು ಹೊಸ ಕ್ರಾಂತಿ ಆಗಿದೆ IVF ಅಲ್ಲಿ ಅಂತ ಹೇಳ್ಬೋದು. ಮನೆಗೆ ಹೋಗಿ ಇಂಜೆಕ್ಷನ್ ಕೊಡೋವಂಥದ್ದು, ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಗರ್ಭಗುಡಿ ಮುಖೇನ. ಸೊ ಯಾರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ? ಪ್ರೊಫೆಷನಲ್ ನರ್ಸ್ಗಳು, ಜೊತೆಗೆ ಯಾರು ಅಸಿಸ್ಟ್ ಮಾಡ್ತಾರೆ? ಪ್ರೊಫೆಷ್ನಲ್ ನರ್ಸಸ್ ತುಂಬ ಚೆನ್ನಾಗಿ ಟ್ರೈನ್ ಆಗಿರ್ತಾರೆ IPLಗೆ. ಅವ್ರು 1 ಮಂತ್ ಫಸ್ಟ್ ನಮ್ಮ ಸೆಂಟರ್ಸಲ್ಲಿ ಕೆಲಸ ಮಾಡಬೇಕು. ಕಂಪ್ಲೀಟಾಗಿ ನಾವು ವಾಚ್ ಮಾಡ್ತೀವಿ, ಡಾಕ್ಟರ್ಸು ಕರೆಕ್ಟಾಗಿ ಅಡ್ಮಿನಿಸ್ಟ್ರ್ ಮಾಡ್ತಾ ಇದ್ದಾರಾ ಇಲ್ವಾ, ರೈಟ್ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರಾ ಅಂತ ಅವ್ರನ್ನ ಕ್ವಾಲಿಫೈ ಮಾಡ್ತೀವಿ. ಆಮೇಲೆ ಅವರು ಮನೆಗಳಿಗೆ ಹೋಗಿ ಕೊಡೋದಕ್ಕೆ ನಾವು ಸರ್ಟಿಫೈ ಮಾಡ್ತೀವಿ. ಆಮೇಲೆ ಲ್ಯಾಬಿಂದ ಅಂತೂ ಫುಲ್ ಟ್ರೈನ್ಡ್ ಅವರೇ ಹೋಗ್ಬಿಟ್ಟು ಬ್ಲಡ್ ಡ್ರಾ ಮಾಡ್ಕೊಂಬರ್ತಾರೆ. ನಮ್ಮ ಮೆಡಿಕಲ್ ಸ್ಟೋರ್ಸಲ್ಲಿ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ. ನರ್ಸಸ್ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಬರ್ತಾರೆ. ಆಮೇಲೆ ಯಾರು ನಮ್ಮನ್ನ ಆದಷ್ಟು ಸೆಂಟ್ರಿಗೆ ಬಂದು ಮೀಟ್ ಮಾಡೋಕ್ಕಾಗಲ್ವೋ ಅವ್ರಿಗೆ ನಮ್ಮದು ಟೆಲಿಕಾಲಿಂಗ್ ಟೀಮಿಂದ ಟೆಲಿಕನ್ಸಲ್ಟೇಷನ್ಸ್ ಫಿಕ್ಸ್ ಆಗುತ್ತೆ. ಸೊ ನಾವಿವಾಗ UK, USA, ಜರ್ಮನಿ, ಆಸ್ಟ್ರೇಲಿಯಾ ಎಲ್ಲರಿಗೂ ಟೆಲಿಕನ್ಸಲ್ಟೇಷನ್ ಮೂಲಕನೇ ಮಾತಾಡ್ತೀವಿ. ಆಮೇಲೆ ಅವ್ರ ಪ್ರಾಬ್ಲಮ್ಸ್ ಏನಿದೆ ನಮ್ಗೆ ಇಮಿಡಿಯೇಟಾಗಿ ರಿಪೋರ್ಟ್ಸ್ ಮೇಲಲ್ಲಿ ಬರುತ್ತೆ. ಎಲ್ಲನೂ ಥ್ರೂ ಡಿಸ್ಟೆನ್ಸಲ್ಲೇ ಆಗಿಬಿಡುತ್ತೆ. ಸೊ ಅವ್ರು ಡಿಸೈಡ್ ಮಾಡ್ಕೋತಾರೆ ಯಾವಾಗ ಇಂಡಿಯಾಗೆ ಟ್ರಾವೆಲ್ ಮಾಡಬೇಕು, ಯಾವಾಗ ಬರಬೇಕು, ಎಲ್ಲ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಮುಂಚೆನೇ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ. ಸೊ ಅಕಸ್ಮಾತ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾಯಿಂದನೂ ನಮ್ಗೆ ಎಷ್ಟೊಂದು ಜನ ಥ್ರೂ ಕನ್ಸಲ್ಟೇಷನ್ಸ್ ತೊಗೊಳ್ತಾರೆ, ಬರ್ತಾರೆ, ಇಲ್ಲೆಲ್ಲ ಸ್ಟೇ ಮಾಡ್ತಾರೆ, ನಮ್ಮದೇ PGಸಲ್ಲಿ ಇರ್ತಾರೆ, IVF ಮುಗಿಸ್ಕೋತಾರೆ. ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದ ತಕ್ಷಣ ಅವ್ರ ಊರಿಗೆ ಹಾರಿ ಹೋಗ್ತಾರೆ. ಸೋ ನೈಸ್. ಟೆಕ್ನಾಲಜಿನ ಸರಿಯಾದ ರೀತಿಯಲ್ಲಿ ಹೀಗೂ ಬಳಸ್ಕೊಳ್ಬಹುದು ಅಂತ ತೋರಿಸ್ತಾ ಅಡ್ವಾಂಟೇಜಸ್ ಆಫ್ ಕೋವಿಡ್ ಅನ್ಬೋದು. ಡಾಕ್ಟರ್, ಜೊತೆಗೆ ಈಗ ಡೋನರ್ ಇರ್ತಾರೆ, ಯಾರಾದರೂ ಎಗ್ ಡೋನರ್ ಅಥವಾ ಸ್ಪರ್ಮ್ ಡೋನರ್, ಅವ್ರದ್ದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳಾಗತ್ತಾ ಮನೆಗೆ ಹೋಗಿ, ಅಥವಾ ಅವ್ರು ಇಲ್ಲೇ ಬರ್ಬೇಕಾಗತ್ತಾ? ಇಲ್ಲ, ಡೋನರ್ ಸೆಲೆಕ್ಷನ್ ಮಾತ್ರ ಇಲ್ಲಿ ಸ್ಟ್ರಿಕ್ಟ್ ಆಗುತ್ತೆ. ಆಮೇಲೆ ರೆಸಿಪಿಯಂಟ್ ಯಾರು ಇರ್ತಾರೋ ಅವ್ರಿಗೆ ಗೊತ್ತಾಗ್ಲೇಬಾರ್ದು ಯಾರು ಡೋನರ್ ಅಂತ. ಅದು ಸೀಕ್ರೆಸಿ ಮೇಂಟೈನ್ ಆಗಲೇಬೇಕು. ಫಸ್ಟ್ ನಾವು ಡೋನರ್ ಹೆಲ್ತ್ನ ಕಂಪ್ಲೀಟ್ ಚೆಕ್ ಮಾಡ್ತೀವಿ, ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಅವ್ರ ಸ್ಕ್ಯಾನ್ ಮಾಡ್ತೀವಿ, ಅವ್ರದ್ದು ಎಗ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ತೀವಿ. ಆಮೇಲೆ ಅವ್ರಿಗೆ ಮೊದಲೇ ಮಗು ಆಗಿರುತ್ತಲ್ಲ ಅದ್ರದ್ದು ಹೆಲ್ತು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲ ನೋಡ್ತೀವಿ. ಸೊ ಅಂಥವ್ರನ್ನ ನಾವು ಮ್ಯಾಚ್ ಮಾಡ್ತೀವಿ ರೆಸಿಪಿಯೆಂಟ್ಗೆ. ಬ್ಲಡ್ ಗ್ರೂಪು, ಕಲರ್ ಆಫ್ ದಿ ಸ್ಕಿನ್ನು, ಕಲರ್ ಆಫ್ ಐ, ಹೇರ್,
ಎಲ್ಲ ಮ್ಯಾಚ್ ಮಾಡಿ ತೊಗೊಳ್ತೀವಿ. ಯಾರು ಹೆಂಗಸರಿಗೆ ಓವರೀಸ್ ಕೆಲಸನೇ ಮಾಡ್ತಿಲ್ವೋ, ಪಾಪ ಎಗ್ಗೇ ಇರಲ್ಲ, ಝೀರೋ ಆಗೋಗಿರುತ್ತೆ, ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ POF ಅಂತೀವಿ. 23 ವರ್ಷ ಲಾಸ್ಟ್ ವೀಕ್ ಒಬ್ರನ್ನ ನೋಡಿದೆ, ಓವರೀಸು 45 ವರ್ಷದಷ್ಟು ಆಗೋಗಿರುತ್ತೆ, ಹಿಂಗೋಗಿರುತ್ತೆ. ಸೊ ಅಂಥವ್ರಿಗೆ ನಾವು ಡೋನರ್ ಎಗ್ಸ್ ಮೂಲಕ ಮಗು ಮಾಡಿ ಕೊಡ್ತೀವಿ. ಹಸ್ಬೆಂಡ್ ಸ್ಪರ್ಮ್ಸ್ನ ಯೂಸ್ ಮಾಡ್ತೀವಿ. ತುಂಬ ಜನಕ್ಕೆ ಹಸ್ಬೆಂಡ್ಸಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ಡೋನರ್ ಸೆಮೆನ್ ಸ್ಯಾಂಪಲ್ ನಾವು ART ಬ್ಯಾಂಕ್ಸ್ ಅಂತ ಇರುತ್ತೆ, ಅಲ್ಲೆಲ್ಲ ಫ್ರೀಸ್ ಆಗಿರೋದನ್ನು ತರಿಸಿ ಮ್ಯಾಚ್ ಮಾಡಿ ಅವ್ರಿಗೆ ಕೊಡ್ತೀವಿ. ಬಟ್ ಎಲ್ಲದಕ್ಕೂ ಪ್ರಾಪರ್ ಕನ್ಸೆಂಟ್ಸ್ ತೊಗೋತೀವಿ. ತುಂಬ ಸಲ ಅದರದ್ದೆಲ್ಲ ಪ್ರಾಸ್ ಆ್ಯಂಡ್ ಕಾನ್ಸ್ ಹೇಳ್ತೀವಿ, ಕನ್ಸೆಂಟ್ಸ್ ಎಲ್ಲ ಸೈನ್ ಮಾಡ್ತಾರೆ, ಆಮೇಲೆ ಅದು ಮಾಡೋಕ್ಕೆ ಸಾಧ್ಯ. ಪಿಕ್ಚರ್ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅದು ಫನ್ ಥರ ಗೇಮ್ ಥರ. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್, ಇಟ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್. ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಮಾಡ್ತೀವಿ. ಯಾಕಂದ್ರೆ ಒಂದು ಜೀವಕ್ಕೆ ಒಂದು ಜೀವ ತುಂಬುವಂತ ಕೆಲಸ ಇದು IVF ಅಂದ್ರೆ ಅಲ್ವಾ ಡಾಕ್ಟರ್? ಅದನ್ನ ಭೂಮಿಗೆ ಇಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮದೇ ಆದಂತ ಒಂದು ಗುರುತರ ಜವಾಬ್ದಾರಿಗಳಿರುತ್ತೆ. ಸೊ ತುಂಬಾ ಜನರಲ್ಲಿ ಒಂದು ಆತಂಕ ಇರುತ್ತೆ, ನಮ್ಮಲ್ಲಿ ಕಲೆಕ್ಟ್ ಮಾಡ್ಕೊಂಡಂತಹದ್ದು ಸ್ಪರ್ಮ್ ಅಥವಾ ಎಗ್ ಅನ್ನ ಎಂಬ್ರಿಯಾಲಜಿಸ್ಟ್ ಹತ್ರ ಹೋಗೋಷ್ಟರಲ್ಲಿ ಏನಾದ್ರೂ ಹಾಳಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಕ್ವೆಶನ್ಸ್ ಎಲ್ಲ ರೈಸ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತೀರಾ ಡಾಕ್ಟರ್? ಅಬ್ಸಲ್ಯೂಟ್ಲಿ ಇಲ್ಲ. ನಮ್ದು ಆಕ್ಚುಲಿ ನಾವು ಎಗ್ ಕಲೆಕ್ಟ್ ಮಾಡ್ಕೊಳ್ತೀವಲ್ಲ, ವಿತಿನ್ ಸೆಕೆಂಡ್ಸ್ ಎಂಬ್ರಿಯಾಲಜಿಗೆ ಹೋಗುತ್ತೆ. ಫಾಕ್ಸ್ ಪಾಸ್ ಅಂತ ನಮಗೂ ಅವ್ರಿಗೂ ಕನೆಕ್ಷನ್ ಇದೆ. ಸೊ ಆ ವಿಂಡೋಲ್ ಪಾಸ್ ಆಗುತ್ತೆ. ಎಂಬ್ರಿಯಾಲಜಿಸ್ಟ್ ಅಲ್ಲಿ ನಿಂತಿರ್ತಾರೆ, ಡಾಕ್ಟರ್ಸ್ ಈ ಕಡೆ ಇರ್ತೀವಿ. ವಿತಿನ್ ಸೆಕೆಂಡ್ಸ್ ಒಳಗಡೆ ಹೋಗುತ್ತೆ. ಆಮೇಲೆ ಅದು 200-300 ಟೈಮ್ಸ್ ಮ್ಯಾಗ್ನಿಫೈ ಮಾಡಿ ಅಲ್ಲೇ ಇಮಿಡಿಯೇಟ್ ನೋಡ್ತಾರೆ ಎಗ್ ಕ್ವಾಲಿಟಿ ಎಲ್ಲ. ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಕ್ಯುಬೇಟರ್ ಒಳಗಡೆ ಹೋಗುತ್ತೆ. ಎಲ್ಲ ತುಂಬಾ ಒಳ್ಳೆ ಟೆಕ್ನಾಲಜಿ ಇರುತ್ತೆ ಅಲ್ಲಿ. ಆಮೇಲೆ ಎಂಬ್ರಿಯೋಸ್ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಫ್ರೀಸ್ ಮಾಡಿ ಇಟ್ಬಿಡ್ತಾರೆ. ಸೊ ಕ್ರಯೋ ಟ್ಯಾಂಕ್ಸ್ ಅಲ್ಲಿ ಹೊಟ್ಟೋಗುತ್ತದು, ಅವ್ರ ನೇಮು, ಅವ್ರದ್ದು ಇದು ಬಾರ್ ಕೋಡು, ಅವ್ರದ್ದು ಎಲ್ಲ ಐಡೆಂಟಿಫಿಕೇಶನ್ ಎಲ್ಲಾನು. ಸೊ ಅವ್ರು ಯಾವಾಗ ವಾಪಸ್ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಬರ್ತಾರೋ ನಾವು ಆ ಕೋಡು, ಐಡೆಂಟಿಫಿಕೇಶನ್ ಎಲ್ಲ ನೋಡ್ಬಿಟ್ಟು ಆ ಸ್ಟ್ರಾ ಮಾತ್ರ ತೆಗಿತೀವಿ. ಎಲ್ಲೂ ಮಿಸ್ಹ್ಯಾಪ್ಸ್ ಆಗಲ್ಲ, ಮಿಸ್ಕಮ್ಯುನಿಕೇಶನ್ ಆಗಲ್ಲ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ನಾನು ಏನು ಹೇಳಿದೆ, SOPs ತುಂಬ ಚೆನ್ನಾಗಿ ಡಿಫೈನ್ ಆಗಿದೆ ನಮ್ಮಲ್ಲಿ ಗರ್ಭಗುಡಿಲಿ. ಎಲ್ಲಾನು ಪರ್ಫೆಕ್ಟ್ ಆಗತ್ತೆ, ಆ ಡೌಟ್ಗೆ ಅವಕಾಶ ಕೂಡ ಇಲ್ಲ. ಸೊ ಇದು ಎಲ್ಲೋ ಚಿತ್ರಗಳಲ್ಲಿ ನೋಡಿ ತಪ್ಪು ಕಲ್ಪನೆ ಬೇಡ, ಅವರವರ ಮಕ್ಕಳು ಅವ್ರದ್ದೇ ಸೇರತ್ತೆ. ಸೊ ಡಾಕ್ಟರ್, ನೀವು ಈಗ ಒಂದು ವಿಚಾರ ಹೇಳಿದ್ರಿ, ಅಬ್ರಾಡ್ ಅಲ್ಲಿ ಇರುವಂತವ್ರು ಕೂಡ ಇದು ಚಿಕಿತ್ಸೆ ತಗೊಳ್ತಾರೆ, ಎಲ್ಲ ಮೊದಲೇ ಪ್ರೀ ಬುಕ್ ಮಾಡ್ಕೊಂಡು ಬರ್ತಾರೆ ಅಂತ. ಸೊ ಹಾಗಾಗಿ ನಾನು ಅನ್ಕೊಂಡೆ 5 ಶಾಖೆಗಳು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಇದೆ, ಹಾಗಿದ್ರೆ ಬೇರೆ ಜಿಲ್ಲೆಯವರ ಕತೆ ಏನು ಅಂತ. ಸೊ ಅವರು ಹೇಗೆ ಇದರ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿ ಡಾಕ್ಟರ್. ತುಂಬಾ ಒಳ್ಳೆ ಕ್ವೆಶ್ಚನ್. ಆಕ್ಚುಲಿ ಬೇರೆ ಕಡೆ ಎಲ್ಲ ನಾವು ಕ್ಯಾಂಪ್ಸ್ ಮಾಡ್ತೀವಿ, ರೂರಲ್ ಏರಿಯಾಸ್ಗೆಲ್ಲ. ಸುಮಾರು ಜನದ ಮನೆಯಲ್ಲಿ ಅವ್ರಿಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಪ್ರೋತ್ಸಾಹ ಕೊಡಲ್ಲ. ಹೌದು, ನೀವು ಮನೇಲೆ ಕೂತ್ಕೊಂಡು ಇದು ಮಾಡಿ, ತೀರ್ಥಯಾತ್ರೆಗೆ ಹೋಗಿ ಯೆಲ್ಲೋ ಥ್ರೆಡ್ ಕಟ್ಕೊಳ್ಳಿ, ಬ್ಲ್ಯಾಕ್ ಥ್ರೆಡ್ ಕಟ್ಕೊಳ್ಳಿ ಅಂತಿರ್ತಾರೆ, ಬಿಡಲ್ಲ ತುಂಬ ಜನ. ಸೊ ಅಂಥವ್ರಿಗೆ ನಾವು ರೂರಲ್ಸಲ್ಲೇ ಕ್ಯಾಂಪ್ಸ್ ಮಾಡ್ತೀವಿ. ನಮ್ದು ಇಡೀ ಟೀಮ್ ಬಸ್ಸಲ್ಲಿ ಹೋಗಿ ನಾವು ಅಲ್ಲಿ ಒಂದೇ ಇರ್ತೀವಿ. ಎಷ್ಟು ಕಡೆ ಮಾಡಿದ್ದೀರಾ ಡಾಕ್ಟರ್? ಸುಮಾರು 90 ಕ್ಯಾಂಪ್ಸ್ ಆಗಿದೆ. ಓ ಲವ್ಲಿ. ಫಸ್ಟ್ ಕ್ಯಾಂಪ್ ಕನಕಪುರದಿಂದ ಶುರು ಆಯಿತು. ಅಲ್ಲಿ ಎಷ್ಟು ಜನ ಕನ್ಸೀವ್ ಆಗಿದ್ದಾರೆ ಅಂದರೆ ಅಲ್ಲಿ ಮನೆ ಮಾತಾಗೋಗಿದ್ದೀವಿ ನಾವು. ಸೊ ಇವಾಗೆಲ್ಲ ಏನು ಮಾಡ್ತೀವಿ ಅಂದರೆ ಲ್ಯಾಬಿಂದ ಕಂಪ್ಲೀಟ್ ಮೈಕ್ರೋಸ್ಕೋಪ್ ಎಲ್ಲ ತೊಗೊಂಡು ಹೊಟ್ಟೋಗ್ತೀವಿ. ಸೊ ಅಲ್ಲಿ ಅವತ್ತಿನ ದಿವಸ ಬರೋ ಎಲ್ಲ ಗಂಡಸ್ರಿಗೂ ಫ್ರೀ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಆಲ್ಮೋಸ್ಟ್ 100-120 ಸೆಮೆನ್ ಸ್ಯಾಂಪಲ್ಸ್ ಮಾಡ್ತೀವಿ ಅವತ್ತು. ಆಮೇಲೆ ಹೆಂಗಸರಿಗೆಲ್ಲ ಕಂಪ್ಲೀಟಾಗಿ ಅವ್ರ ರಿಪೋರ್ಟ್ಸ್ ನೋಡ್ಬಿಟ್ಟು ನಿಮ್ಗೆ ಯಾಕೆ ಆಗ್ತಿಲ್ಲ, ನೆಕ್ಸ್ಟ್ ಏನು ನಿಮ್ಮದು, ಎಷ್ಟು ಕಾಸ್ಟ್ ಆಗುತ್ತೆ, ನಿಮ್ಮ ಸಕ್ಸಸ್ ರೇಟ್ ಏನು, ನೀವು ಯಾವಾಗ ಬರಬೇಕು, ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಆಗುತ್ತೆ. ಆಮೇಲೆ ತುಂಬ ರಾಶಿ ಮೆಡಿಸಿನ್ಸ್ ತೊಗೊಂಡೋಗಿರ್ತೀವಿ, ಫಾರ್ಮಕಾಲಜಿಕಲ್ ಕಂಪನೀಸಿಂದ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಅವ್ರಿಗಲ್ಲಿ ಫ್ರೀಯಾಗಿ ಹಂಚ್ತೀವಿ ನಾವು. ಸೊ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಇದು. ಆಮೇಲೆ ವಾಪಸ್ ಅವರು ಬಂದಾಗ ನಮ್ಮ ಸೆಂಟರ್ಸ್ಗೆ ಅವ್ರಿಗೆ ಈಸಿಯಾಗಿ ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ತುಂಬ ಡಿಸ್ಕೌಂಟ್ಸ್ ಇದೆ. ಆಮೇಲೆ ನಮಗೆಲ್ಲ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ. ಸೊ ಅದನ್ನು ಆಪ್ಷನ್ ತೊಗೊಂಡವರು ಅವ್ರ ಕನಸನ್ನ ನನಸು ಮಾಡ್ಕೋತಾರೆ. ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ IVFಗೆ ಅಂತ ಸುಮಾರು ಜನ ಹೆದರ್ಕೊಂಡೇ ಹಿಂದುಳಿತಾರೆ. ಖರ್ಚು ಮಾಡೋಕ್ಕಾಗದಿರೋಂಥವ್ರು, ತುಂಬ ಕಮ್ಮಿ ಸ್ಯಾಲ್ರಿ ಬರ್ತಿರೋಂಥವ್ರು, ಅವರಿಗೆ ಲೋನ್ ಸಿಗುತ್ತಾ ಡಾಕ್ಟರ್? ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಮಾಡಿಸ್ಕೊಂಡಿದ್ದೀವಿ ಟೈಅಪ್ಸ್ ಮಾಡಿ ಬ್ಯಾಂಕ್ಸ್ ಜೊತೆ. ಸೊ ಅವ್ರಿಗೆ ಸ್ವಲ್ಪ ಅವ್ರದ್ದು ಆಧಾರ್ ಕಾರ್ಡ್ ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲದೆ ಲೋನ್ ಸಿಗುತ್ತೆ. ಅವ್ರಿಗೆ EMI ಮೂಲಕ ಅವ್ರದ್ದು ಕಟ್ ಆಗುತ್ತೆ. ಆಮೇಲೆ ನಾವು ಎವ್ರಿ ನವಂಬರ್-ಡಿಸೆಂಬರಲ್ಲಿ ಪರಿಪೂರ್ಣ ಆಫರ್ಸ್ ಅಂತ ಬಿಡ್ತೀವಿ. ಈ ಥರ ಜನರಿಗೆ ಮಾತ್ರ, BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಡಿಸ್ಕೌಂಟ್ಸಲ್ಲಿ ಹೇಗಾದರೂ ಮಾಡಿ ಅವ್ರಿಗೆ IVF ಅವ್ರಿಗೆ ಹೋಗಬೇಕು. ನನ್ನ ಪ್ರಕಾರ 3 ಕಾರಣದಿಂದ ಜನ ಬರಲ್ಲ. ಒಂದು, ಅವ್ರಿಗೆ ರೀಚ್ ಇರಲ್ಲ IVF ಸೆಂಟರ್ಸು. ಒಂದು, ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಇನ್ನೊಂದು, ಅವ್ರ ಕೈಯಲ್ಲಿ ಆ ಶಕ್ತಿ ಇರಲ್ಲ. ಸೊ ಅದನ್ನ 3ನ್ನು ನಾವು ತೆಗಿಬೇಕು ಅಂದ್ಬಿಟ್ಟು ಈ ಪರಿಪೂರ್ಣ ಆಫರ್ಸ್ ಅಂತ ಮಾಡಿದ್ದೀವಿ. ಲಾಸ್ಟ್ ಡಿಸೆಂಬರಲ್ಲಿ ಸುಮಾರು ಜನ ಇದ್ರ ಉಪಯೋಗ ಪಡ್ಕೊಂಡ್ರು. ಸೊ ಈ ಡಿಸೆಂಬರಲ್ಲಿ ಮತ್ತೆ ಇರುತ್ತೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ.
ಖಂಡಿತವಾಗ್ಲು ಡಾಕ್ಟರ್, ನನಗೆ ಒಂಥರ ತುಂಬಾ ಖುಷಿ ಅನ್ನಿಸ್ತು ನೀವು ಈ ಮಾತನ್ನ ಹೇಳಿದ್ ಕೇಳಿ. ಒಂದು ಬಹಳ ಜನಜನಿತ ಮಾತಿದೆ, ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿಯಾಗಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ ಅಂತ. ಬಹುಶಃ ನೀವೇನ್ ಹೇಳಿದ್ರಿ ಇವಾಗ ಕ್ಯಾಂಪ್ಸ್, ಮೆಡಿಕಲ್ ಕ್ಯಾಂಪ್ಸ್ ಮಾಡಿ ಫ್ರೀ ಮೆಡಿಸಿನ್ಸ್ ಅನ್ನ ಕೊಡ್ತಾ ತುಂಬಾ ಖುಷಿ ಆಗತ್ತೆ. ಬ್ಯಾಂಕ್ಸ್ ಜೊತೆಗೆ ನೀವೇ ಇನಿಷಿಯೇಟ್ ತಗೊಂಡು ಟೈ ಅಪ್ ಮಾಡಿಸಿ ನೋಡಿ, ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಕಷ್ಟ ಇದೆ, ಸ್ವಲ್ಪ ದುಡ್ಡಿನ ತೊಂದರೆ ಇದೆ, ಆದರೆ ಮಗು ಬೇಕಾಗಿದೆ, ಸಮಸ್ಯೆ ಏನೋ ಇದೆ, ಹೇಗೆ ಅಂದರೆ ಅದಕ್ಕೂ ಉತ್ತರ ಇದೆ ಗರ್ಭಗುಡಿಯಲ್ಲಿ. ಡಾಕ್ಟರ್ ಹೇಳಿದ ಹಾಗೆ ನಿಮಗೆ ಇಂಟ್ರೆಸ್ಟೇ ಬಡ್ಡಿನೇ ಕಟ್ಟೋ ಹಾಗಿಲ್ಲ, ಹಾಗೆ ಲೋನ್ ಸಿಗತ್ತೆ. ಇದೊಂದು ಸುವರ್ಣ ಅವಕಾಶ ಅಂತ ನನಗನ್ಸುತ್ತೆ. ಮೈಂಡ್ ಬ್ಲೋಯಿಂಗ್ ಡಾಕ್ಟರ್, ಯುವರ್ ಸರ್ವಿಸ್ ಇಸ್ ರಿಯಲಿ ಗ್ರೇಟ್. ಜೊತೆಗೆ ಡಾಕ್ಟರ್, ಇನ್ನು ಕೆಲವರಲ್ಲಿ ಒಂದು ಏನು ಕ್ವೆಶನ್ಸ್ ರೇಸ್ ಆಗುತ್ತೆ, ಇದೇನೋ IVF ಎಲ್ಲ ಮಾಡಿಸ್ಕೊಂಡ್ರೆ ಮಕ್ಕಳೇನೋ ಆಗುತ್ತಂತೆ, ಆದರೆ ಮಕ್ಕಳಾದ್ಮೇಲೆ ಆ ಮಕ್ಕಳದು ಏನು ಆರೋಗ್ಯ ಸ್ಥಿತಿ ಆಗಲಿ ಅಥವಾ ಮೆಂಟಲ್ ಸ್ಟೆಬಿಲಿಟಿ ಆಗಲಿ ಸರಿ ಇತ್ತೋ ಇರಲ್ವೋ, ಸರಿಯಾಗಿರುತ್ತೋ ಇರಲ್ವೋ ಅನ್ನೋದೆಲ್ಲ ಕೆಲವರಿಗೆ ಪ್ರಶ್ನೆಗಳು ಉದ್ಭವಿಸುತ್ತೆ. ನೀವೀಗಾಗಲೇ ಎಷ್ಟೋ ವರ್ಷದಿಂದ ನೋಡ್ತಾ ಬರ್ತಿದ್ದೀರಾ, ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಡಾಕ್ಟರ್ ಗರ್ಭಗುಡಿ ಪ್ರಾರಂಭ ಆಗಿ? 11 years ಆಯ್ತು. 11 years ಆಯ್ತು. ಬಟ್ ನಾನು ಇನ್ಫರ್ಟಿಲಿಟಿ ಸರ್ವಿಸಸ್ ಸ್ಟಾರ್ಟ್ ಮಾಡಿ 20 years ಆಯ್ತು. ಓಹೋ. ಬಟ್ ಇದು IVF ಅನ್ನೋದು ಬಂದು ಆಲ್ಮೋಸ್ಟ್ 50 years ಆಗೋಯ್ತು ಪ್ರಪಂಚಕ್ಕೆ. ಸೊ ಆ ಫಸ್ಟ್ IVF ಬೇಬಿ ಏನು ಹುಟ್ಟಿದೆಯೋ ಇವಾಗ 50 ವರ್ಷ ದಾಟಿದೆ. ತುಂಬ ಹೆಲ್ತಿಯಾಗಿದೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಅವ್ರಿಗೂ ಮಕ್ಕಳಾಗಿದೆ. ಆಮೇಲೆ ಈ 50 ವರ್ಷದ ರಿಸರ್ಚ್ ಇದೆ. ಸೊ ಅದು ಸುಮ್ಮನೆ ಇರಲ್ಲ, ಸೈಂಟಿಫಿಕ್ ರಿಸರ್ಚು. ಎಲ್ಲ ಮಕ್ಕಳನ್ನು ಫಾಲೋ ಅಪ್ ಮಾಡಿ 15 ವರ್ಷದವರೆಗೂ ಅವ್ರ ಮೆಂಟಲ್ IQ ಹೇಗಿದೆ, ಅವ್ರ ಒಳಗಡೆ ಹೇಗಿದೆ ಫಿಸಿಕಲಿ ಅಂತೆಲ್ಲ ಟೆಸ್ಟ್ ಮಾಡಿದ್ದಾರೆ. ನಾರ್ಮಲ್ ಪಾಪ್ಯುಲೇಷನ್ಗೂ IVF ಮಕ್ಳಿಗೂ ಅಬ್ಸಲ್ಯೂಟ್ಲಿ ಏನು ಪ್ರಾಬ್ಲಮ್ಸ್ ಇರಲ್ಲ, ಡಿಫ್ರೆನ್ಸ್ ಇರಲ್ಲ, ಸೇಮ್ ಟು ಸೇಮ್. ಸೊ ಅದ್ರ ಬಗ್ಗೆ ಯೋಚನೆನೇ ಬೇಡ. ಅಕಸ್ಮಾತ್ ನಿಮಗೆ ತೊಂದರೆ ಇದ್ದರೆ IVF ಮೂಲಕ, IUI ಮೂಲಕ ಚಿಕಿತ್ಸೆ ತಗೊಂಡು ಆದಷ್ಟು ಬೇಗ ನಿಮ್ಮ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಿಂದೆಲ್ಲ ಹೇಳೋರೊಂದು ಮಾತು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಈಗ ಮನೆ ತುಂಬ ಬೇಡ, 2 ಮಗು 1 ಮಗು ಆದ್ರೆ ಸಾಕು ಅಂತ ಹಪ್ಸೋರು ಬಹಳಷ್ಟು ಜನ ಇದೆ. ಆದ್ರೆ ಹಾಗೆ ನಿಮ್ಮ ಮನೆಗೆ ಒಂದು ಮುದ್ದಾದ ಮಗು ಬರ್ಬೇಕು ಅಂದ್ರೆ ಯು ಶುಡ್ ಗೋ ಟು ಗರ್ಭಗುಡಿ ರೈಟ್ ಟೈಮ್ಗೆ, ರೈಟ್ ಪ್ಲೇಸ್ ಅಂತ ಅನ್ಸುತ್ತೆ ಗರ್ಭಗುಡಿ. ಆದ್ರೆ ಲೇಟ್ ಆಗಿ ಹೋದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವಾಗೂ ಹೇಳ್ತಿರ್ತೀರಾ ಆದಷ್ಟು ಬೇಗ ಬನ್ನಿ, ಒಳ್ಳೆ ಮಗುವನ್ನ ಪಡೆದುಕೊಳ್ಳಿ ಅಂತ. ಸೊ ಇನ್ನೇನಾದ್ರೂ ವಿಚಾರವನ್ನ ತಿಳಿಸ್ತೀರಾ, ಹೌ ಡಿಫ್ರೆಂಟ್ ಇಸ್ ಅವರ್ ಗರ್ಭಗುಡಿ ಅಂತ ಡಾಕ್ಟರ್? ಆಕ್ಚುಲಿ ಹೆಸರೇ ತುಂಬಾ ವಿಭಿನ್ನವಾಗಿದೆ ಅನ್ಸಲ್ವಾ? ಹೌದು, ಆ ಹೆಸರು ಬಂದಿದ್ದು ಅಷ್ಟೇ ತುಂಬಾನೇ ಒಂಥರ ಡಿವೈನ್ ಇಂಟರ್ವೆನ್ಷನ್ ಇಂದ ಬಂತು. ಗರ್ಭ ಅಂದ್ರೆ ನಮ್ದು ಊಂಬು, ಗುಡಿ ಅಂದ್ರೆ ಟೆಂಪಲ್. ಸೊ ನಾನು ಯಾವಾಗಲೂ ಐ ಬಿಲೀವ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಶುಡ್ ಆಲ್ವೇಸ್ ಕಮ್ ಟುಗೆದರ್ ಅಂತ. ಯಾವುದೇ ಒಂದಕ್ಕೆ ಅಷ್ಟು ಪವರ್ ಇರಲ್ಲ, ಬಟ್ ಯಾವಾಗ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಕಂಬೈನ್ ಆಗುತ್ತೋ ದೇರ್ ಮಿರಾಕಲ್ಸ್ ಹ್ಯಾಪನ್. ಸೊ ಈ ಗರ್ಭಗುಡಿಲಂತೂ ಮಿರಾಕಲ್ಸ್ ಅನ್ನೋದು ತುಂಬ ಸರ್ವೇ ಸಾಮಾನ್ಯ. ಎಷ್ಟೊಂದು ಸ್ಟೋರೀಸ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ಲೇಡಿ ಯೂಟ್ರಸ್ ತುಂಬ ಸಣ್ಣದು, ನಿನಗೆ ಮಗುನೇ ಆಗಲ್ಲ ಅಂತ ಅವ್ರ ಫೈಲೆಲ್ಲ ಎತ್ತಿ ಆಚೆ ಹಾಕ್ಬಿಟ್ಟಿದ್ರು ಅಂತ ಪೇಷಂಟ್ ಹೇಳ್ತಾರೆ. ಅವ್ರು ಬಂದು ಹತ್ಕೋತಾ ಇದ್ರು. ಸೊ ಆವಾಗ ನಾವು ಅಂದ್ಕೊಂಡ್ವಿ, ಯಾಕೆ ಇವ್ರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಟ್ಬಿಟ್ಟು ನೋಡಬಾರ್ದು, ಯೂಟ್ರಸ್ ಬೆಳೆಯತ್ತಾ ಇಲ್ವಾ ನೋಡೋಣ ಅಂದ್ಬಿಟ್ಟು 6 months ಕೊಟ್ವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಯೂಟ್ರಸ್ ವಾಪಸ್ ಬಂತು ಸೈಜ್ಗೆ ಅಂದರೆ ಈಗ ಅವಳಿಗೆ ಟ್ವಿನ್ಸ್ ಇದೆ. ಸೊ ಆ ಥರ ಮಿರಾಕಲಸ್ ಸ್ಟೋರೀಸ್ ಗರ್ಭಗುಡಿಲಿ ತುಂಬ ಇದೆ. ಇನ್ನೊಂದು ದಿವಸ ವಿವರವಾಗಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀನಿ. ಸೊ ಗರ್ಭಗುಡಿ ಅಂದ್ರೆ ವಿಸ್ಮಯಗಳ ಆಗರ. ಸೊ ಐ ರಿಯಲಿ ಲೈಕ್, ತುಂಬಾ ಜನ ಓದಿರೋ ಅಂಥವ್ರು ಇಲ್ಲ ಸೈನ್ಸ್ ಮುಂದೆ ನಮ್ಗೆ ಏನೋ ಕಣ್ಣಿಗೆ ಕಾಣೋದನ್ನ ಮಾತ್ರ ನಾವು ನಂಬ್ತೀವಿ ಅಂತ ಹೇಳೋರೆ ಬಹಳ ಜನ ಇರೋ ಸಮಯದಲ್ಲಿ ನೀವು ಸ್ಪಿರಿಚುಯಾಲಿಟಿ, ಸೈನ್ಸ್ ಎರಡು ಕೊಲ್ಯಾಬ್ ಆದ್ರೆ ಅಲ್ಲೊಂದು ಮಿರಾಕಲ್ ನಡೆಯುತ್ತೆ ಅಂತ ನಂಬಿ ಗರ್ಭಗುಡಿಯನ್ನ ಬಹಳ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಿದ್ದೀರಾ ಡಾಕ್ಟರ್. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ವರ್ಲ್ಡಲ್ಲಿ ವಿಸ್ಮಯಗಳು ತುಂಬ ಸೀಮಿತ, ಬಟ್ ಗರ್ಭಗುಡಿಯಲ್ಲಿ ವಿಸ್ಮಯಗಳು ಅಗಣಿತ ಅಂತ. ಲವ್ಲಿ ಲವ್ಲಿ ವರ್ಡ್ಸ್. ಸೊ ನಿಮಗೆ ಇಲ್ಲಿ ಸೆಂಟರ್ ಸ್ಟಾರ್ಟ್ ಮಾಡಿದಾಗ ಮೊದಲ ಒಂದು ಕ್ಲೈಂಟ್ ಯಾರು ಬಂದ್ರು, ಅವರಿಗೆ ಸಕ್ಸಸ್ ಆಗಿದ್ದು ನೆನಪಿದೆಯಾ? ತುಂಬಾ ಚೆನ್ನಾಗಿ ನೆನಪಿದೆ. ಆಕ್ಚುಲಿ ಶೇರ್ ಮಾಡ್ಬೋದಾ? ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಆಕ್ಚುಲಿ ಐ ಡೋಂಟ್ ವಾಂಟ್ ಟು ರಿವೀಲ್ ಹರ್ ನೇಮ್. 6 IUIs ಆಚೆ ಕಡೆ ಮಾಡಿಸ್ಕೊಂಡಿದ್ಲು. ಆಲ್ರೆಡಿ 35 ಕ್ರಾಸ್ ಆಗೋಗಿತ್ತು ಪಾಪ. ಅವರು ಹಸ್ಬೆಂಡ್ ವೈಫ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಪ್ರೆಸ್ಡ್ ಇದ್ರು. ಹನುಮನ್ ನಗರ್ ಸೆಂಟ್ರಿಗೆ ಬಂದಿದ್ರು. ಆಗ ನಾವು ಅವ್ರಿಗೆ ಹೇಳಿದ್ವಿ, ಮತ್ತೊಂದು IUI ಮತ್ತೊಂದು IVF ಮಾಡೋದು ಬೇಡ, ಏನು ಪ್ರಾಬ್ಲಮ್ ನೋಡೋಣ ಅಂದ್ಬಿಟ್ಟು ಗರ್ಭಕೋಶದಿಂದ ಬಯಾಪ್ಸಿ ತೆಗೆದ್ವಿ. ಅದು TB ಪಾಸಿಟಿವ್ ಬಂತು. ಸೊ ಅದು ಯಾರು ಕಂಡು ಹಿಡ್ದಿರ್ಲಿಲ್ಲ, ಸುಮ್ಮನೆ ಮಾಡ್ತಾನೆ ಇದ್ರು, ಅದು ನಿಲ್ತಾ ಇರಲಿಲ್ಲ. ಯಾಕಂದರೆ ಒಳಗಡೆ TB ಇನ್ಫೆಕ್ಷನ್ ಇದೆ.
ಸೊ ಅವಳಿಗೆ 6 ತಿಂಗಳು ಟಿ ಬಿ ಟ್ರೀಟ್ಮೆಂಟ್ ಕೊಟ್ವಿ. 7ನೇ ತಿಂಗಳು ಅವಳಿಗೆ IVF ಮಾಡಿದ್ವಿ. ಅವಳಿಗೆ ಗಂಡು ಮಗು ಇದೆ ಇವಾಗ, ಆಲ್ಮೋಸ್ಟ್ 11 ಇಯರ್ಸ್. ಶಿ ಇಸ್ ಸೋ ಹ್ಯಾಪಿ. ಪ್ರತಿ ವರ್ಷ ಅದ್ರ ಬರ್ಡೇಗೆ ಅದು ಕರ್ಕೊಂಬರ್ತಾರೆ, ನಮಗೆ ಇದು ನಮಸ್ಕಾರ ಮಾಡಿಸ್ಬಿಟ್ಟು ಹೋಗ್ತಾರೆ. ಯು ಫೀಲ್ ಸೋ ಸ್ಪೆಷಲ್. Really, ಓದ್ತಾರೆ, ಡಾಕ್ಟರ್ ಆಗ್ತಾರೆ, ಸರ್ವಿಸ್ ಮಾಡ್ತಾರೆ. ಒಂಥರ ಎಲ್ಲರೂ ಇವಾಗಿನ ಒಂದು ಜನ್ರೇಷನ್ಗೆ ಅಂತಲ್ಲ, ಎಲ್ಲರಿಗೂ ಅನ್ಸೋದಿದಂದ್ರೆ ದುಡ್ಡು ಮಾಡೋ ಮಾಧ್ಯಮ ಅಂತ. ಆದ್ರೆ ಅದನ್ನು ಹೊರತುಪಡಿಸಿ ಎಥಿಕ್ಸ್ ಅನ್ನ ಇರಿಸ್ಕೊಂಡು ಈ ರೀತಿ ಸೇವೆ ಮಾಡೋದು ತುಂಬಾ ವಿರಳ. ಐ ಆಮ್ ಸೋ ಇಂಪ್ರೆಸ್ಡ್. ಆ್ಯಂಡ್ ಖಂಡಿತ ಸ್ನೇಹಿತರೆ, ನಿಮಗೆ ಮನೆಯಲ್ಲಿ ಮಗು ಆಗಬೇಕು ಆದರೆ ಆಗ್ತಿಲ್ಲ ಅಂತ ಹೇಳಿದ್ರೆ ಗರ್ಭಗುಡಿ ಇಸ್ ದ ರೈಟ್ ಚಾಯ್ಸ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಭಗವಂತನ ಆಣತಿ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡೋದಿಲ್ವಂತೆ. ಈ ಕಾರ್ಯಕ್ರಮ ನೋಡಿ ಕೂಡ ತುಂಬಾ ಜನರಿಗೆ ಬರ್ಬೇಕು ಅನ್ನೋ ಆಸೆ ಇದ್ರು ಬರ್ಲಿಕ್ಕಾಗಿಲ್ಲ ಅಂದ್ರೆ ಹತಾಶರಾಗಬೇಡಿ. ಇವತ್ತೆಲ್ಲ ನಾಳೆ ಲೇಟ್ ಮಾಡಬೇಡಿ. ಯಾಕಂದ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಲೋನ್ ಸಿಗತ್ತೆ ಅಂತೆ ವಿತೌಟ್ ಬಡ್ಡಿ. ಸೊ ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ, ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಡಾಕ್ಟರ್ ಲವ್ಲಿ ಟಾಕಿಂಗ್ ಟು ಯು. ತುಂಬಾ ಖುಷಿ ಅನ್ನಿಸ್ತು ಡಾಕ್ಟರ್. ಗರ್ಭಗುಡಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಈಗ ಹೊರದೇಶದಿಂದ ಕೂಡ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ನಮ್ಮ ನಾಡಿನವರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಬೆಂಗಳೂರಿನಲ್ಲಿದೆ, ಬಟ್ ಆನ್ಲೈನೇ ಕೂಡ ಬಹಳಷ್ಟು ನೀವು ಮಾಹಿತಿಯನ್ನ ಪಡ್ಕೊಂಡು PGs ಕೂಡ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲೇ ಬಂದು ಇದ್ದು ಟ್ರೀಟ್ಮೆಂಟ್ ತಗೊಂಡು ಹೋಗಬಹುದು. ಸೊ ಇದಕ್ಕಿಂತ ಮತ್ತೊಂದು ಅವಕಾಶವಿಲ್ಲ ಅಂತ ಭಾವಿಸ್ತಾ, ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಬ್ಯೂಟಿಫುಲ್ ಇಂಟರ್ವ್ಯೂ. ಥ್ಯಾಂಕ್ ಯು ಡಾಕ್ಟರ್. ಸ್ನೇಹಿತರೆ, ಇಷ್ಟು ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಡಾಕ್ಟರ್. ಅವ್ರಿಗಿರೋಂಥ ಎಥಿಕ್ಸ್ ನೋಡಿದ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ಮನೆಯಲ್ಲಿ ಒಂದು ಮಗುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ, ತೊಂದರೆ ಇದೆ, IVF ಟ್ರೀಟ್ಮೆಂಟ್ಗೆ ಒಳಪಡಬೇಕು, ಆದರೆ ದುಡ್ಡಿಲ್ಲ ಅಂತ ಮನೆಯಲ್ಲೇ ಕೂರಬೇಡಿ. ಡಾಕ್ಟರ್ ಹೇಳಿದಂತೆ ಬಹಳಷ್ಟು ಬ್ಯಾಂಕ್ಗಳ ಜೊತೆಗೆ ಟೈಅಪ್ ಆಗಿದೆ ಗರ್ಭಗುಡಿ. ಇಲ್ಲಿಗೆ ಬಂದರೆ ಬಡ್ಡಿ ರಹಿತ ಸಾಲ ಕೂಡ ಸಿಗುತ್ತೆ IVF ಟ್ರೀಟ್ಮೆಂಟ್ಗೆ. ಸೊ ಮಿಸ್ ಮಾಡದೆ ಒಮ್ಮೆ ನೀವು ಭೇಟಿ ಕೊಡಿ ಗರ್ಭಗುಡಿಗೆ. ಬೆಂಗಳೂರಿನಲ್ಲಿ 5 ಶಾಖೆಗಳಿದೆ. ಬೇರೆ ಊರಿನವರಾಗಿದ್ರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಇಲ್ಲಿ ಸ್ಪೆಷಲಿ PGs ಕೂಡ ಅರೇಂಜ್ ಮಾಡಿದ್ದಾರೆ. ತಡ ಮಾಡಬೇಡಿ. ಮಗುವಿನ ಆಗಮನ ಬೇಗ ಆಗ್ಬೇಕಾ? ಹಾಗಿದ್ರೆ ಬೇಗ ಬನ್ನಿ ನಮ್ಮ ಗರ್ಭಗುಡಿ ಸೆಂಟರ್ಸ್ಗೆ. 5 ಕಡೆ ಶಾಖೆಗಳಿದೆ ಅಂತ ನಾನು ಆಗ್ಲೇ ಹೇಳಿದೆ. ಹನುಮನ್ ನಗರ್, ಸೌತ್ ಇಂಡ್ ಸರ್ಕಲ್, ಮಾರತಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕಲ್ಯಾಣ್ ನಗರ್. ಯಾವುದಾದ್ರೂ ಶಾಖೆಗೆ ಬನ್ನಿ. ನಿಮ್ಮ ಮನೆಗೆ ಮುದ್ದಿನ ಮಗುವನ್ನ ಆಹ್ವಾನಿಸಿ.